ಎಲ್ಲರಿಗೆ ಕೂಡ ನಾವಿವತ್ತು ವಿಷ್ಣುಮೂರ್ತಿ ಕೋಲಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ. ನಾವು ಕಾಸರಗೋಡಿಗೆ ಅರ್ಜೆಂಟಲ್ಲಿ ಬಂದದ್ದು ಇದಕ್ಕೆವೆಯ ವಿಷ್ಣುಮೂರ್ತಿ ಕೋಲ ಈ ಸಲ ನೋಡಬೇಕು ಅಂತ. ಈ ಸಲ ಬ್ರಹ್ಮಕಲಶ ಎಲ್ಲ ಆಯಿತು. ಮದುವೆಗೆ ಮೊದಲು ನಾವು ವರ್ಷ ಹೋಗ್ತಾ ಇದ್ವಿ ವಿಷ್ಣುಮೂರ್ತಿ ಕೋಲ ನೋಡಲಿಕ್ಕೆ. ಮದುವೆ ಆದ ನಂತರ ಒಂದು ಸಲ ಏನೋ ಹೋಗಿದ್ದೇನೆ, ಅದರ ನಂತರ ನಾನು ಹೋಗಲೇ ಇಲ್ಲ. ಹಾಗೆ ಈ ಸಲ ಹೊರಟಿದ್ದೇವೆ, ಹಾಗೆ ಫ್ಯಾಮಿಲಿಯಾಗಿ ಒಟ್ಟಿಗೆ ಹೋಗ್ತಾ ಇದ್ದೇವೆ ಎಲ್ಲರೂ ಕೂಡ. ಅಮ್ಮ ನೈಜ ಅಮ್ಮ ಬೇಗ ಹೋಗಬೇಕು ಅಂತಿದ್ದಾರೆ. ಇವಾಗ ಲೇಟಾಗಿ ಹೊರಡೋದು ಅಮ್ಮವೇ. ಬೆಳಿಗ್ಗೆ ಹೇಳ್ತಾ ಇದ್ರು ಬೇಗ ಹೋಗ್ಬೇಕು ಬೇಗ ರೆಡಿ ಆಗಬೇಕು. ಏನ ಪರ್ಸು ಈ ಪರ್ಸ್ ನಾವು ಇವಾಗ ಹೋಗೋದು ಚೆಂಗಳಗುತ್ತು ಅಂತ. ನಮ್ಮ ಅಜ್ಜನ ಕುಟುಂಬ ಚೆಂಗಳಗುತ್ತು. ಹಾಗೆ ನಾವು ಮದುವೆಗೆ ಮೊದಲು ವರ್ಷ ಸಹ ಹೋಗ್ತಾ ಇದ್ವಿ. ಮದುವೆ ಆದ ನಂತರ ಹೋಗೋದನ್ನು ಬಿಟ್ಟಿದ್ದೇವೆ. ಅಪ್ಪ ಅಮ್ಮ ಹೋಗ್ತಾರೆ, ಅವರು ಕಾಸರಗೋಡಿನಲ್ಲಿ ಇದ್ದಾರಲ್ಲ, ಹಾಗಾಗಿ ಅವರು ಹೋಗ್ತಾರೆ. ನಮಗೆ ವರ್ಷ ಸಹ ಬರಲಿಕ್ಕೆ ಆಗೋದಿಲ್ಲ. ಈ ಸಲ ಹೋಗ್ತಾ ಇದ್ದೇವೆ. ಹಾಗೆ ನಾವಿವಾಗ ಅಲ್ಲಿಗೆ ಮುಟ್ಟಿದ್ದೇವೆ. ನಾವಿವಾಗ ಮಾತಾಡ್ತಾ ಇರೋದು ನನ್ನ ದೊಡ್ಡಮ್ಮನ ಜೊತೆಗೆ. ಹಾಗೆ ಇಲ್ಲಿ ಎಲ್ಲರೂ ನಮ್ಮ ರಿಲೇಷನ್ ಅವರೇ. ಕಾಸರಗೋಡಿಗೆ ಬಂದರೆ ಎಲ್ಲರನ್ನು ಕೂಡ ನೋಡ್ಲಿಕ್ಕೆ ಆಗ್ತದೆ. ಇದೊಂದು ರೀಸನ್ ನಾವು ಬರಲಿಕ್ಕೆ. ಮತ್ತು ವಿಷ್ಣುಮೂರ್ತಿ ಕೋಲ ನಮಗೆ ಅಲ್ಲಿ ನಮ್ಮ ಊರಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ, ಕರ್ನಾಟಕದಲ್ಲಿ. ಇಲ್ಲಿ ಬಂದರೆ ಇದನ್ನು ನೋಡ್ಬೋದು, ನಿಮಗೆ ಕೂಡ ತೋರಿಸ್ಬೋದು ಅಂತ. ಹಾಗೆ ವಿಷ್ಣುಮೂರ್ತಿ ಕೋಲದ ವಿಡಿಯೋ ಲಾಸ್ಟಿಗೆ ಹಾಕ್ತೇನೆ. ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನೆಲ್ಲ ತೋರಿಸ್ತೇನೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ದೈವಗಳ ಮನೆ ಅಂತ ಹೇಳ್ಬೋದು. ಹೊಸದಾಗಿ ನವೀಕರಣೆ ಮಾಡಿದ್ದಾರೆ. ಎಲ್ಲ ಕುಟುಂಬದವರೆಲ್ಲ ಸೇರಿ ಖರ್ಚು ವೆಚ್ಚ ಮಾಡಿ ಈ ರೀತಿ ಮನೆ ನಿರ್ಮಾಣ ಮಾಡಿದ್ದಾರೆ ದೈವಗಳಿಗೆ ಅಂತ. ಮೊದಲಿಲ್ಲಿ ವಿಷ್ಣುಮೂರ್ತಿ ದೈವವನ್ನು ಮಾತ್ರ ಆರಾಧನೆ ಮಾಡ್ತಾ ಇದ್ರು. ಇವಾಗ ಬೇರೆ ದೈವಗಳು ಕೂಡ ಸೇರಿದೆ. ಧೂಮಾವತಿ, ಪಂಜುರ್ಲಿ, ಕೊರತಿ ದೈವ, ಹಾಗೆ ನಾಗಂದು ಕೂಡ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಕೂಡ ಒಬ್ಬರು ದೊಡ್ಡಮ್ಮ ನನ್ನದು. ಹಾಗೆ ಎಲ್ಲರೂ ಫ್ಯಾಮಿಲಿಯವರೇ. ವೆಂಕಟರಮಣಿ ಕೊರತಿದೆ ಇವತ್ತವ. ಹಾಗೆ ಇದು ಕೂಡ ನಮ್ಮ ಒಂದು ಪ್ರೀತಿಯ ಸಬ್ಸ್ಕ್ರೈಬರ್ ಸ್ವಾತಿ ಅಂತ. ಹಾಗೆ ನಮ್ಮ ರಿಲೇಷನ್ ಅವರು ಕೂಡ ಇವರು ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರೆ. ಹಾಗೆ ಇವರನ್ನು ನಿಮಗೆ ಪರಿಚಯ ಇರ್ಬೋದು, ವಿದ್ಯಾ ಶೆಟ್ಟಿ ಅಂತ. ಇವರು ಕೂಡ ಯೂಟ್ಯೂಬರೇ, ಇವರು ಕೂಡ ನಮ್ಮ ರಿಲೇಷನ್ ಅವರೇ. ಹಾಗೆ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದೇನೆ ಇವರನ್ನು, ಇವರು ಕೂಡ ನನ್ನನ್ನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದಾರೆ.
ಇದು ನನ್ನ ಒಂದೇ ಒಂದು ಮಾವ, ನನ್ನ ಅಮ್ಮನ ಸ್ವಂತ ತಮ್ಮ ಇವರು. ಅವರು ಮತ್ತು ಅವರ ವೈಫ್.
ಓಂ